ಮುಂಬರಿದು ಬರುತ್ತಿರಲು ಮುಂಬರಿದು ಬರುತ್ತಿರಲು ಕುಂತಳ ಎಂಬ ನಗರುದ್ಯೋನ ವನವು ಕುಂತಳವೆಂಬ ನಗರುದ್ಯೋನ ವನವು ಇದಿರ್ಗೊಂಬ ತೇರ ಇರುತ್ತಿರಲು ನೋಡಿದ ಅಂಬರವನು ಇದಿರ್ಗೊಂಬ ತೇರ ಇರುತ್ತಿರಲು ನೋಡಿದ ಅಂಬರವನು ತಂದೆಯವರ ಅನುಮತಿಯನ್ನೇ ಪಡೆದೆ. ಹಾಗೆ ತಾಯಿಯಾದಂತಹ ಮೇಧಾವಿನಿಯ ಅಡಿದವರೆಯಲ್ಲೇ ನಮಸ್ಕಾರ ಮಾಡಿದಾಗ ನನ್ನನ್ನು ಬರಸೆಳೆದು ಬಿಗಿದಪ್ಪಿದಂತಹ ತಾಯಿ ಒಂದು ಮಾತನ್ನೇ ಹೇಳಿದಳು. ಲೇಸು ಮಗನೇ, ವಾಸುದೇವನು ಸಂತತವೂ ನಿನ್ನನ್ನು ಕಾಯಲಿ, ಅನುಕೂಲೆಯಾಗಿ ವಧು ಸಮನ್ವಿತನಾಗಿ ರಾಜ್ಯವನ್ನು ಪಡೆ ಎನ್ನುವ ಹಾಗೆ ಆಶೀರ್ವಾದ ಮಾಡಿದಳು. ಆ ತಾಯಿಯ ಮನದ ಬಯಕೆ ಏನೋ ನನಗಂತೂ ಅರ್ಥ ಆಗಲಿಲ್ಲ. ಆದರೂ ಅವಳ ಆಸೆಯನ್ನು ಈಡೇರಿಸಿದ ಮಗ ನಾನಾದರೆ ನನ್ನ ಜನ್ಮ ಸಾರ್ಥಕ ಎನ್ನುವಂತಹ ಭಾವನೆಯನ್ನು ನಾನು ಹೊಂದಿದವನಿದ್ದೇನೆ. ತಾಯಿಯ ಆಶೀರ್ವಾದ ಪಡೆದಂತಹ ನಾನು ಮುಂಬರಿದು ಬರುತ್ತಿರುವಂತಹ ಹೊತ್ತಿಗೆ ತರುಣಿಯರು ಹೂವಿನ ಹಾರವನ್ನು ನೀಡಿದರು. ಅದನ್ನು ಕೊರಳಿಗೆ ಧರಿಸಿದೆ. ಬ್ರಾಹ್ಮಣ ದ್ವಯರು ಆಶೀರ್ವಾದವನ್ನು ಮಾಡಿದರು. ಅಂತೂ ಶಕುನ ಶುಭವಾಗಿ ಹೋದು ಮುಂದಕ್ಕೆ ಸಕಲ ಸಿದ್ಧಿಯಾಗುವುದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗೆ ಬರಬರುತ್ತಾ ಒಂದು ಸೇರಿದಂತಹ ಸ್ಥಳ ಯಾವುದಂತ ನೋಡಿದ್ರೆ ಕುಂತಳದ ಗಡಿ ಪ್ರದೇಶ ಅಲ್ಲವೇ? ಹೌದು, ಬಂದು ಸೇರಿದ್ದೇನೆ. ಇದೇ ಅಲ್ವೇ ಉಪವನ? ನೋಡಿ ವಿಸ್ಮಿತನಾಗಿ ಉಪವನ ನೋಡಿ ವಿಸ್ಮಿತನಾಗಿ ಉಪವನ ರೂಢಿಯೊಳು ಮಿಗಿಲೆನಿಬು ಅಮಮ ರೂಢಿಯೊಳು ಮಿಗಿಲೆನಿಬು ಅಮಮ 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 ಓಡದಿಯ ಮಂದಾನೀಲನಂತೆ ಓಡದಿಯ ಮಂದಾನೀಲನಂತೆ ನೋಡುವರೆ ಸೊಬಗು ಮನ ಮಾಡಿ ಮುಂದೆಸೆಯ ನಡೆ ತರುತ್ತಿರೇ ತರುವಿನೊಳ್ ಆಡುತಿಯ ಕಲಕೀರವಾಣಿಯ ಕೇಳಿ ಸಂತಸದಿಯೇ ತರುವಿನೊಳ್ ಆಡುತಿಯ ಕಲಕೀರವಾಣಿಯ ಕೇಳಿ ಸಂತಸದಿಯೇ
ಏನ್ ಸೊಗಸು ಕಾಣುವು ಇಲ್ಲಿ ತದಿನ ತಾತೈ ತದಿನ ತಾತೈ ತದಿನ ತಾತೈ ಏನ್ ಸೊಗಸು ಏನ್ ಸೊಬಗು ಏನ್ ಸೊಗಸು ಕಾಣುವುದಿಲ್ಲಿ ಏನ್ ಸೊಗಸು ಏನ್ ಸೊಬಗು ಏನ್ ಸೊಗಸು ಏನ್ ಸೊಬಗು ಕಾಣುವುದಿಲ್ಲಿ ನೇತ್ರ ಸಗಾ ಹರುಷವ ಕಾಮ ತೆರದಲ್ಲಿ ನೇತ್ರ ಸಗಾ ಹರುಷವ ಕಾಂಬ ಹರುಷವ ಕಾಂಬ ಹರುಷವ ಕಾಂಬ ಹರುಷವ ಕಾಂಬ ತೆರದಲ್ಲಿ ನೇತ್ರ ಸಗಾ ಹರುಷವ ಕಾಂಬ ಹರುಷವ ಕಾಂಬ ಹರುಷವ ಕಾಂಬ ತೆರದಲ್ಲಿ ವಾರಿಗನ್ನಡಿಯಂತೆ ಹೊಳಪಿಂದ ವಾರಿಗನ್ನಡಿಯಂತೆ ವಾರಿಗನ್ನಡಿಯಂತೆ ಹೊಳಪಿಂದ ವಾರಿಗನ್ನಡಿಯಂತೆ ಹೊಳಪಿಂದ ಕಣ್ಗೆ ತೋರಿ ರಾಜೀಪುದೆಂತು ಬಲು ಚಂದ ಕಣ್ಗೆ ತೋರಿ ರಾಜೀಪುದೆಂತು 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 ಬಲು ಚಂದ ಬಲು ಅಂದ ವಾರಿಗನ್ನಡಿಯಂತೆ ಹೊಳಪಿಂದ ಕಣ್ಗೆ ತೋರಿ ರಾಜೀಪುದೆಂತು ಬಲು ಚಂದ ತೋರಿ ರಾಜೀಪುದೆಂತು ಬಲು ಚಂದ ಅಂದ ಚಂದ ಅಂದ ಚಂದ ಅಂದ ಚಂದ ಅಂದ ಚಂದ ಅಹಹ ಏನ್ ಸೊಗಸು ಕಾಣುವು ಇಲ್ಲಿ ಏನ್ ಸೊಗಸು ಕಾಣುವು ಇಲ್ಲಿ ಕಡು ಚೋದ್ಯ ಅರರೆ ಮಂಟಪದಂತೆ ಕಡು ಚೋದ್ಯ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಮಂಟಪದಂತೆ 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 ಕಡು ಚೋದ್ಯ ಅರರೆ ಅಮಮ ಮಂಟಪದಂತೆ ಮಂಟಪದಂತೆ ಮಂಟಪದಂತೆ
ಸುಮವಿಡಿದ ಗಿಡವು ತೋರಣದಂತೆ ಸುಮವಿಡಿದ ಗಿಡವು ಸುಮವಿಡಿದ ಗಿಡವು ತೋರಣದಂತೆ ಮಂಟಪದಂತೆ ಸುಮವಿಡಿದ ಗಿಡವು ತೋರಣದಂತೆ ಮಂಟಪದಂತೆ ಆಹಾ ಓಹೋ ಆಹಾ ಏನ್ ಸೊಗಸು ಏನ್ ಸೊಬಗು ಏನ್ ಸೊಗಸು ಕಾಣುವುದು ಇಲ್ಲಿ ಮಂಟಪದಂತೆ ಸುಮವಿಡಿದ ಗಿಡವು ತೋರಣದಂತೆ ಆಹಾ ಓಹೋ ಆಗ ಏನ್ ಸೊಗಸು ಕಾಣುವುದು ಇಲ್ಲಿ ಓಹೋ ಆಹಾ ಎಂದು ಗಸು ಕಾಣು ಇಲ್ಲಿ ಅಹೋ ಆಶ್ಚರ್ಯ ಪರಮಾಶ್ಚರ್ಯವಾಗುತ್ತಾ ಇದೆ ನನಗೆ. ಇಂಥದ್ದೊಂದು ಸುಂದರ ದೃಶ್ಯಾವಳಿಗಳನ್ನು ಕಾಣಬಹುದು ಎನ್ನುವ ಹಾಗೆ ನಾನು ಕಲ್ಪನೆ ಕೂಡ ಮಾಡಿಕೊಂಡಿಲ್ಲ ನೋಡಿ. ನೇರವಾಗಿ ಚಂದ್ರಾವತಿಯಿಂದ ಕುಂತಳದ ನಗರದಲ್ಲಿರುವಂತಹ ಈ ಉಪವನವನ್ನು ಪ್ರವೇಶ ಮಾಡಿದ್ದು ಹೌದು. ವನ ಅಂತ ಹೇಳಿದ್ರೆ ತನ್ನಿಂದ ತಾನೇ ಪ್ರಕೃತಿ ಸಹಜವಾಗಿ ಬೆಳೆದಿರ್ತದೆ. ಇದು ಹಾಗಲ್ಲ, ಉಪವನ ನೆಟ್ಟು ಬೆಳೆಸಿದ್ದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ನಿಜವಾಗಿ ಹೆಮ್ಮೆ ಆಗುತ್ತಾ ಇದೆ. ಪ್ರಕೃತಿಯ ಎದುರಿನಲ್ಲಿ ಮನುಷ್ಯನಾದರೂ ಎಷ್ಟು ಕುಬ್ಜನಾಗಿರ್ತಾನೆ ನೋಡಿ. ಎತ್ತರಕ್ಕೆ ಬೆಳೆದಂತಿರುವಂತಹ ಮಾಮರವನ್ನು ಕಂಡಾಗ ಅಯ್ಯೋ ದೇವರೇ, ನಮಗೂ ಅಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೆ ಅವಕಾಶ ಇಲ್ಲವಲ್ಲ ಎನ್ನುವಂತಹ ಕೊರಗು ಬಾಧಿಸಿದ್ರೆ ಅಪರಾಧ ಅಲ್ಲ. ಆದರೆ ಆ ಮರದಷ್ಟು ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ ಆಗದೇ ಇದ್ರು ಸಹ ಆ ಎತ್ತರದ ವ್ಯಕ್ತಿತ್ವವನ್ನು ನಾವು ಪಡೆದರೆ ನಮ್ಮ ಬಾಳು ಸಾರ್ಥಕ ಆಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ನೋಟ ಬೇರೆ, ಕಾಣಿಕೆ ಬೇರೆ. ದಾರಿಯಲ್ಲಿ ಹೋಗುತ್ತಿರುವಂತಹ ಸಂದರ್ಭ ಅನೇಕ ದೃಶ್ಯಾವಳಿಗಳು ನಾವು ಕಾಣುತ್ತೇವೆ. ಸ್ವಲ್ಪ ಹೊತ್ತಿನಲ್ಲಿ ಅದು ಮರೆತು ಹೋಗುತ್ತದೆ. ಆದರೆ ಕೆಲವು ದೃಶ್ಯಾವಳಿಗಳು ಮಾತ್ರ ಸದಾ ಕಾಲ ನಮ್ಮ ಮೈ ಮನೆಗಳ ಸುಳಿಯಲ್ಲಿ ಅಚ್ಚೊತ್ತಿರುತ್ತದೆ. ಅದು ಕಾಣಿಕೆ. ಮಧುರವಾದಂತಹ ಗಾಯನವೊಂದು ಹಲವು ಕಾಲ ನಮ್ಮ ನೆನಪಿನಲ್ಲಿಯೇ ಉಳಿದಿಲ್ವೇ, ಅದು ಕಾಣಿಕೆ. ಮನುಷ್ಯನಾದ ಲೋಕಕ್ಕೆ ಕೊಟ್ಟರೆ ಅಂತಹ ಕಾಣಿಕೆಯನ್ನು ಕೊಡಬೇಕು. ಹಾಗಾಗಿ ಜನ್ಮ ಸಾರ್ಥಕ ಆಗ್ತಿತ್ತು ಎನ್ನುವಂತಹ ಭಾವನೆಯನ್ನು ನಾನು ಹೊಂದಿದವನಿದ್ದೇನೆ. ಇಲ್ಲಿಯ ವನದ ಸೊಬಗನ್ನ ಕಾಣುತ್ತಾ ಕಾಣುತ್ತಾ ಇದ್ರೆ ನಿಜವಾಗಿಯೂ ನನ್ನಷ್ಟು ಅದೃಷ್ಟಶಾಲಿ ಮತ್ತೊಬ್ಬ ಇದ್ದಾನೆ ಹೇಳಿ. ನಾನೇನಾದ್ರೂ ಕವಿಯಾಗಿದ್ರೆ ಸಾವಿರ ಸಾವಿರ ಕವನಗಳನ್ನು ಬರೆದು ಬಿಡಬಹುದಿತ್ತೋ ಏನು. ಅದೋ ಆ ಕಡೆಯಲ್ಲಿ ಅರಳಿ ನಿಂತಿರುವಂತಹ ಹೂವಿನಲ್ಲಿರುವಂತಹ ಬಂಡನ್ನು ಉಣ್ಣುವುದಕ್ಕಾಗಿ ಹಾತೊರೆಯುವಂತಹ ಅಳಿಗಳ ಝೇಂಕಾರ, ನವಿಲುಗಳ ನರ್ತನ, ಇದನ್ನೆಲ್ಲ ಗಮನಿಸ್ತಾ ಇದ್ರೆ ನಿಜವಾಗಿಯೂ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಎನ್ನುವಂಥ ಮಾತು ನನ್ನ ಬದುಕಿಗೂ ಅನ್ವಯಿಸ್ತದೆ ನೋಡಿ. ಅಂತೂ ವನದ ಸೊಬಗನ್ನು ಉಂಡದ್ದಾಯಿತು. ಎಷ್ಟು ಉಂಡರೂ ಮತ್ತಷ್ಟು ಉಣ್ಬೇಕು ಅಂತ ಅನ್ನಿಸ್ತದೆ. ಸೊಬಗು ಅಂತ ಹೇಳಿದ್ರೆ ಹಾಗೆ ಅಲ್ವೇ? ಹಾಗೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಮಧ್ಯಾಹ್ನ ಆಗುತ್ತಾ ಬಂತಲ್ಲ, ಇನ್ನು ತಡ ಮಾಡುವುದಲ್ಲ. ಆದ ಆಯಾಸದ ಪರಿಹಾರಕ್ಕಾಗಿ ಅದೋ ಸಮೀಪದಲ್ಲಿರುವಂತಹ ಮರದ ಬಡ್ಡೆಗೆ ತಲೆಯಾನಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಆಮೇಲೆ ಹೋಗ್ತೇವೆ ನೋಡೋಣ. ಬಂದಳೋರ್ವಳೆ ವಿಷಯ ಒಂದು ಕಡೆಗೆ, ಬಂದ
ಬಂದಳೋರ್ವಳೆ ವಿಷಯೇ ಒಂದು ಕಡೆಗೆ ಪುಷ್ಪ ಚಂದದಿ ಕೊಯ್ಯುತ್ತಲೀ ನೋಡಿ ಹಿಗ್ಗಿದ ಆಗ ನೋಡಿ ಹಿಗ್ಗಿದಳ್ ಆಗ ನೋಡಿ ನೋಡಿ ಹಿಗ್ಗಿದಳ್ 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 ಆಗ ನೃಪಕುಮಾರನ ಕಂಡು ಪಾಡಿ ಪೂರ್ವದ ಪುಣ್ಯವ ನೃಪಕುಮಾರನ ಕಂಡು ಕಂಡು ಪಾಡಿ ಪೂರ್ವದ ಪುಣ್ಯವ ಗಾಢ ನಿದ್ರಿಪ ಈತನಾರು ಗಾಢ ನಿದ್ರಿಪ ಗಾಢ ನಿದ್ರಿಪ ಈತನಾರು ಈತನಾರು ಗಾಢ ನಿದ್ರಿಪ ಈತನಾರು 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 ಲಕ್ಷಣದೊಳು ರೂಢಿಪ ಸುತನವುದು ಲಕ್ಷಣದೊಳು ರೂಢಿಪ ಸುತನವುದು 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 ಗಾಢ ನಿದ್ರಿಪ ಈತನಾರು ಲಕ್ಷಣದೊಳು ರೂಢಿಪ ಸುತನವುದು ಲಕ್ಷಣದೊಳು ರೂಢಿಪ ಸುತನವುದು ಹೌದು 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 ಲಕ್ಷಣದೊಳು ರೂಢಿಪ ಸುತನವುದು ಲಕ್ಷಣದೊಳು ರೂಢಿಪ ಸುತನವುದು 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 ನೋಡಿ ಹಿಗ್ಗಿದಳ್ 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 ಆಗ ಅಯ್ಯೋ ನನ್ನ ಭಾಗ್ಯವೇ, ಛೇ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತಾದ್ರೆ ನನ್ನ ಕಾಲವರು ಎದೆ ಮೇಲೆ ಇರ್ತಾ ಇತ್ತು. ಅಷ್ಟರಲ್ಲಿ ನೋಡಿದ್ನಲ್ಲ, ಇದೇ ನನ್ನ ಭಾಗ್ಯ. ನನ್ನೊತ್ತಿಗೆ ಬಂದವರು ಅವರೆಲ್ಲ ಆ ಕಡೆಯೇ ಇದ್ದಾರೆ, ನಾನು ಒಬ್ಬಳೇ ಬಂದಿದ್ದೆ. ಒಳ್ಳೇದಾಯ್ತು ಸ್ವಾಮಿ.
ಆಹಾ, ಏನು ಚಂದ. ಗಾಢ ನಿದ್ರೆಯಲ್ಲಿದ್ದಾರೆ. ನಡು ಮಧ್ಯಾಹ್ನ ಹೊತ್ತು. ಈ ಹೊತ್ತಲ್ಲಿ ಇಷ್ಟೊಂದು ಗಾಢ ನಿದ್ದೆಯಾ? ಇಲ್ಲ, ಹೆಚ್ಚಿಗೆ ಆಗುವುದಿಲ್ಲ ಇವರಿಗೆ. ಅಷ್ಟೊಳ್ಳೆಯ ನಿದ್ದೆ. ಹೀಗೆ ನಿದ್ರಾಂಗನೆಯ ತೋಳ್ತ ಕೇಳಿ ಹಾಯಾಗಿ ಮಲಗಿರೋ ಈ ವ್ಯಕ್ತಿ ಯಾರಾಗಿರ್ಬೋದು? ಎಲ್ಲಿಯವನಾಗಿರ್ಬೋದು? ಅಂಗಕ್ಕೊಪ್ಪುವ ಆಭರಣ, ಆ ಮುಖದ ವರ್ಚಸ್ಸು, ಕಟ್ಟಿದ್ದು ಹುಟ್ಟಿದ್ದು ಎಲ್ಲವನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಯಾವುದೋ ನಾಡಿನ ದೊರೆಕುಮಾರ ಎಂಬುದಾಗಿ ಸ್ಪಷ್ಟವಾಗಿ ಹೇಳಬಹುದು. ಹಾಗಿದ್ದಾನೆ ಅವ. ಎಲ್ಲಿಯವನಾಗಿರ್ಬೋದು? ಇಲ್ಲಿವರೆಗೆ ಯಾಕಾಗಿ ಬಂದಿರಬೇಕು? ಆಗಿದ್ರೆ ಬರುವರೆ ಮೂಲ ಉದ್ದೇಶವೇನಿರಬೇಕು? ಒಂದು ಗೊತ್ತಾಗ್ತಾ ಇಲ್ಲವೇ? ಒಂದಂತೂ ಸ್ಪಷ್ಟ. ಇವನನ್ನು ನೋಡಿದಾಗ ಕಣ್ಣ ಪಾಪ ತೊಳೆಯುತ್ತಿವನ ರೂಪ ನೋಡುತ್ತಾ ನನ್ನ ಜನ್ಮಾಂತರದ ಪುಣ್ಯದ ಫಲವೋ ಎಂಬ ಹಾಗೆ. ಇನ್ನೂ ನೋಡಬೇಕು, ಮತ್ತೆ ನೋಡಬೇಕು. ಅವ ನಿದ್ದೆ ಮಾಡಿದ್ದೆ ಒಳ್ಳೇದಾಯ್ತು, ನಾನು ಒಬ್ಬಳೇ ಬಂದಿದ್ದೆ ಇನ್ನೂ ಒಳ್ಳೇದಾಯ್ತು. ಆ ಹಣೆ ನೋಡಿ ಎಷ್ಟು ವಿಶಾಲ ಆಗಿದೆ ಅಲ್ವೇ? ಬಂಗಾರದ ಮಣೆ ಇದ್ದಾಗಿದೆ. ಹುಬ್ಬೊಂದು ಕಾಮನ ಕೈ ಕಬ್ಬಿಲ್ಲು, ಕಣ್ಣು ಮುಚ್ಚಿದಾಗ ಇಷ್ಟು ಚಂದ, ಒಮ್ಮೆ ತೆರೆದ್ರೆ 100 ಮಡಿ ಸೊಬಗಲ್ವೇ? ಆ ಮೂಗು, ಅಯ್ಯೋ, ಇಡೀ ಮುಖಕ್ಕೆ ಒಂದು ಮೂಗು. 16 ಉಂಟೇನೆ? ಹಾಗಲ್ಲ ಸ್ವಾಮಿ, ಮುಖಕ್ಕೆ ಒಪ್ಪುವ ಮೂಗು, ಕೆಂಡ ಸಂಪಿಗೆಯ ನಾಸಿಕ, ಆ ಮೀಸೆ, ಆ ಕೆಂದುಟಿ, ಆಗಲ್ಲ, ಆ ಕಪೋಲ, ಅಬ್ಬಬ್ಬಾ, ಎದೆ ನೋಡಿ ಎಷ್ಟು ವಿಶಾಲ ಅಲ್ಲವೇ? ಹಾಗಾದ್ರೆ ಇಷ್ಟೊಂದು ವಿಶಾಲ ಎದೆ ಉಳ್ಳವ ಆಜಾನುಬಾಹು ಇವ ಯಾರಾಗಿರ್ಬೋದು? ಇಲ್ಲಿವರೆಗೆ ಯಾಕೆ ಬಂದ? ಮದುವೆ ಆಗಿದೆಯೋ ಏನೋ? ಹೆಸರು ಯಾವುದೋ ಏನೋ ಇವರಿದು? ಅಪ್ಪ ಅಮ್ಮ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ. ನಾನು ಇವರನ್ನೇ ನೋಡ್ತಾ ಇದ್ದೇನೆ. ನನಗೆ ಯಾಕೆ ಈ ಭಾವನೆಗಳು? ಪೂಗೋಲನೂರು ಬಾದಿಗೆ ಬಾಧೆಗೆ ಬೆಚ್ಚೂತ ಅಂದು ಹೋಗ ಆತನ ಬಳಿಗೆ ಪೂಗೋಲ ಪೂಗೋಲನೂರು ಬಾದಿಗೆ ಬೆಚ್ಚೂತಲಂದು ಪೋಗ ಆತನ ಬಳಿಗೆ 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 ಪೂಗೋಲನೂರು ಬಾದಿಗೆ ಬೆಚ್ಚುತಲಂದು ಪೋಗಲಾತನ ಬಳಿಗೆ ಬೆಚ್ಚುತಲಂದು ಪೋಗಲ್ ಆತನ ಬಳಿಗೆ 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 ಆ ಆ ಆ
ಹೋಗಲಾತನ ಬಳಿಗೆ ಆಗ ನಾಚೂತ ಹಿಂದಕ್ಕಾಗಿ ಬರುವಳೊಮ್ಮೆ ನಾ ಹೇಗೆ ತಾಳುವೆನೆಂದು ಬೇಗ ಸಾರುವ ಒಮ್ಮೆ ಆಗ ನಾಚೂತ ಆಗ ನಾಚೂತ ಹಿಂದಕ್ಕಾಗಿ ಬರುವಳೊಮ್ಮೆ ನಾ ಹೇಗೆ ತಾಳುವೆ ಎಂದು ಬೇಗ ಸಾರುವಳೊಮ್ಮೆ ಪೂಗೋಲನುರು ಬಾದೆಗೆ ಬೆಚ್ಚುತ್ತಲಂದು ಹೋಗಲಾತನ ಬಳಿಗೆ ಆಗ ನಾಚೂತ ಹಿಂದಕ್ಕಾಗಿ ಬರುವಳೊಮ್ಮೆ ನಾ ಹೇಗೆ ತಾಳುವೆನೆಂದು ಬೇಗ ಸಾರುವಳೊಮ್ಮೆ ಆಗ ನಾಚೂತ ಹಿಂದಕ್ಕಾಗಿ ಬರುವಳೊಮ್ಮೆ ನಾ ಹೇಗೆ ತಾಳುವೆನೆಂದು ಬೇಗ ಸಾರುವಳೊಮ್ಮೆ ಪೂಗೋಲನೂರು ಬಾದಿಗೆ ಬೆಚ್ಚುತ್ತಲಂದು ಹೋಗಲಾತನ ಬಳಿಗೆ ಪೂಗೋಲನೂರು ಬಾದಿಗೆ ಆ ಆ ಆ ಆ ಆ ನನ್ನ ಅಂತರಂಗಗಳು ಹೊಯ್ದಾಡುತ್ತಿದೆಯಲ್ಲ, ಅರ್ಥವಾಗದಿರುವಂಥ ಹಿತ ಸಂವೇದನೆ ಏನಿದಲ್ಲ. ಇವರನ್ನೇ ಎಬೇಕದೆ ನೋಡಿದಾಗ ಯಾವುದೋ ಅತಿಯಾದ ಮೋಹ ಅಲ್ಲ, ಬೇಕು ಬೇಕೆಂಬಂಥ ಭಾವನೆಗಳು. ಒಮ್ಮೆ ಚಳಿ ಅಲ್ವೇ, ಮತ್ತೊಮ್ಮೆ ಬಿಸಿ ಅಲ್ವೇ, ಒಮ್ಮೆ ಚಳಿ ಮತ್ತೊಮ್ಮೆ ಬಿಸಿ ಆಗುವುದು ನೋಡಿ. ಯಾಕೆ ಹಾಗಾಗ್ತಾ ಉಂಟು? ಯಾಕೆ? ನಾನು ಅರ್ಥ ಮಾಡಿಕೊಂಡೆ. ಮನ್ಮಥನ ಬಾಧೆ. ಪ್ರಾಯದ ಹೆಣ್ಣಲ್ವೇ ನಾನು, ಪ್ರಾಯದ ಗಂಡಲ್ವೇವುದು. ಏಕಾಂತ ಪ್ರದೇಶ, ಮನ್ನ ಮಾರುತ ಹಾಯಾಗಿ ಬೀಸುತ್ತಿದ್ದಾನೆ. ಆ ಮಾರುತವನ್ನು ರಥವಾಗಿಸಿಕೊಂಡಂತ ಮನ್ಮಥ ನನ್ನ ಮೇಲೆ
ಶರಪ್ರಯೋಗ ಮಾಡಿದ. ಆ ಕಾಮ ಬಾಧೆಗೆ ನಾನೀಗ ಒಳಗಾದೆ. ಹೋಗ್ರ ಹತ್ತಿರ ಹೋಗ್. ನಾಚಿಕೆ ಅಲ್ಲ. ಹಾ, ನಾಚಿಕೆಯಿಂದ ದೂರ ಹೋಗ್ಲ. ಮನಸ್ಸು ಕೇಳ್ತಾ ಇಲ್ಲ, ಬೇಕೆಂಬಂತ ವಾಂಚೆ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಏನಿರ್ಲಿ, ಕಾಡಲಿದ್ದೆ ಹೋಗಿನ ಅಪ್ಪಿ ಸರಿಯಲ್ಲ. ನಡು ಮಧ್ಯಾಹ್ನ ಹೊತ್ತಿದು. ಈ ಹೊತ್ತಿಗೆ ನಾನು ಅಪ್ಪಿಕೊಂಡ್ರೆ ಕಂಡವರು ಏನಾಡಿಕೊಳ್ಳಿಕ್ಕಿಲ್ಲ. ಮಂತ್ರಿಕುಮಾರಿ ವಿಷಯ ಹೀಗೆ ಹದ ಮೀರಿ ಬಿಟ್ಲು ಅಂತ ಆಡಿಕೊಳ್ಳಿಕ್ಕಿಲ್ವೇ? ಹೆಣ್ಣಿಗೆ ನಾಚಿಕೆಯ ಭೂಷಣ ಅಲ್ವೇ? ಶೀಲವೇ ಒಡವೆ ತಾನೆ? ಇಲ್ಲ. ಒಂದು ಈ ಕಾಲ ಸರಿಯಲ್ಲ, ಇನ್ನೊಂದು ಬದುಕಿನ ಈ ಕಾಲ ಸರಿಯಲ್ಲ. ಪ್ರಾಯ ಸಮರ್ಥ ಹೆಣ್ಣು ನಾನೀಗ. ಶ್ವೇತ ಶುಭ್ರವಾಗಿರಬೇಕಲ್ವೇ? ಎಲ್ಲರೂ ಕಪ್ಪು ಚುಕ್ಕೆ ಬಿತ್ತು ಅಂತಾರೆ, ಬದುಕಿ ಹಾಳಾಗುವುದಿಲ್ವ? ಹಾಗಾಗಿ ಬದುಕಿನ ಈ ಕಾಲ ಸರಿಯಲ್ಲ. ಏನು ಮಾಡಲಿ ಆಗಿದ್ರೆ ಇರಲಿ, ನನ್ನ ಚಿತ್ತ ಭಿತ್ತಿಯಲ್ಲಿ ಅವರ ಚಿತ್ರವನ್ನು ಒತ್ತಿಕೊಂಡು ಬಿಡ್ತೇನಂತೆ. ಆಹಾ, ಒಂದು ಎರಡು ಸುಂದರ ಪುರುಷರ ತಿಲಾಂಶವನ್ನು ತೆಗೆದು ಸೃಷ್ಟಿಕರ್ತ ಬ್ರಹ್ಮದೇವನ ಇವನ ಸೃಷ್ಟಿ ಮಾಡಿದನೋ ಸೊಂಟದಲ್ಲಿ ಗಂಟಿದೆ. ಏನು ಗಂಟು? ಏನಿರ್ಬೋದು ನೋಡುವ ಕುತೂಹಲ ಈಗ. ಅಯ್ಯೋ, ನನ್ನಪ್ಪನ ಮುದ್ರೆ ಕಾಣ್ತಾ ಉಂಟಲ್ಲ, ಏನಾಗಿರ್ಬೋದು? ಅವರಿಗೆ ಎಚ್ಚರ ಉಂಟು. ನಿದ್ರೆ ಬಂದಿಲ್ಲ? ನಿದ್ರೆ ಬರಲಿಲ್ಲ ನೋಡಿ, ಮೈ ಮುರಿತಾ ಇದ್ದಾರೆ. ನೋಡುವ ಕುತೂಹಲ. ಗಜ್ಜೆ ಸದ್ದಿಗೂ ಎಚ್ಚರ ಆಗದಿರೋ ಇದ್ದಾರ, ಆದರೂ ಎಚ್ಚರ ಇಲ್ಲ ಅಂತ ಅದ್ರ ಮೇಲೆ ಗಾರ್ಡನ್ ಇದ್ದೇ ಸರಿ ಇವರಿಗೆ. ಒಳ್ಳಪ್ಪ, ಕಳ್ಳತನ ಇಷ್ಟು ಕಷ್ಟವಾ ಅಮ್ಮ? ನನ್ನಪ್ಪನ ಮುದ್ರೆ. ಹಾ, ಏನಿರ್ಬೋದು ಲೇಖನದಲ್ಲಿ? ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ತನ್ನ ಮಗ ಮಗನಿಗೆ ಮಿಗೆ ಪರಸಿ ನೇಮಿಸಿದ ಕಾರ್ಯಮಿದಂ. ಈ ಚಂದ್ರಹಾಸ ಮಹಾಹಿತ ಯಮಗೆ. ಎಷ್ಟು ಒಳ್ಳೆ ಹೆಸರಲ್ವೇ? ಮುಖಕ್ಕೊಪ್ಪು ಹೆಸರು. ಆ ಮುಖವೂ ಹಾಗೆ ಅಲ್ವೇ? ಹುಣ್ಣಿಮೆ ಚಂದ್ರನಂತ ಲೇಖನ. ನೀವೊಂದು ನೆನಪು ಮಾಡಿದ ಒಳ್ಳೇದಾಯ್ತು. ಮುಂದಕ್ಕೆ ಸರ್ವತಾ ಮಿತ್ರನಪ್ಪಂ ಎಂದೀತನ ಕಳುಹಿದೆ ನಿನ್ನ ಬಳಿಗಿದನು ಅರಿಯುವುದು. ಬಿಡಿ, ಅಣ್ಣನಿ ಬರದು. ಆಮೇಲೆ ಹೊತ್ತು ಕಳೆಯದೆ ಬಂದ ಬಳಿಕ ಇವನ ಕುಲಶೀಲ ವಯೋವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ ಬಾಲಕಿಗೆ ಮೋಹಿಸುವಂತೆ ಉತ್ತರೋತ್ತರ. ಹೌದು, ಆಯ್ ಕೊಡು ವಿಷವ. ಹೌದು, ವಿಷ ಕೊಟ್ರೆ ಉತ್ತರೋತ್ತರ ಆಗ್ತದಾ? ಉತ್ತರ ಕ್ರಿಯೆ ಆಗ್ತದೆ, ಬೊಜ್ಜಲಾಗುದು. ನನ್ನಪ್ಪ ಯಾಕೆ ಹೀಗೆ ಬರೆದ್ರು? ಹಾ, ಹೋಗೋ ಕಾಲಕ್ಕೆ ಅಪ್ಪ ಮಾಡಿದ ಮಾತು, ಮಗಳೇ ನಿನಗೊಬ್ಬ ಮಾವನ ಮಗನ ಹುಡ್ಕೊಂಡು ಬರ್ತೇನೆ ಅಂತ. ನನಗೆ ವರನಾಯ್ಕೆಗಾಗಿ ಹೋದ ಅಪ್ಪ ಈ ಲೇಖನವನ್ನು ಹೀಗೆ ಬರೆದ ಯಾಕಾಗಿ? ಅವ್ರಿಗೆ ಯಾವತ್ತೂ ಅವಸರದಲ್ಲಿ ಬರೆಯುವಾಗ ಒಂದು ಅಕ್ಷರ ವ್ಯತ್ಯಾಸ ಆಗಿ ಹೋಯ್ತು. ನೋಡಿ ನೋಡಿ ನೋಡಿ. ಆಹಾ, ಏನಾಗಿದ್ರೆ ವಿಷಯ ಎನ್ನುವ ಭಾವ ವಿಷವಾಗಿದೆ ಸೋಹ. ಹಾ, ಇದನ್ನು ಓದಿದ್ದಾದ್ರೆ ಅಣ್ಣ ಖಂಡಿತ ವಿಷವನ್ನೇ ಕೊಡ್ತಾ ಇದ್ದ, ಅನುಮಾನವೇ ಇಲ್ಲ. ಮತ್ತೆ ನನ್ನ ಕೈ ಸಿಕ್ಕಿದ್ದು ಒಳ್ಳೇದಾಯ್ತು. ತಿದ್ದಬೇಕಲ್ಲ ಈಗ, ಒಂದು ಅಕ್ಷರ ವ್ಯತ್ಯಾಸ ಆಗಬೇಕು. ವಿಷ ಓ ಅಂತಿದೆ, ವಿಷಯ ಎ ಅಂತ ಆಗಬೇಕು. ಓ ಇದ್ದಿದ್ದು ಎ ಆಗಬೇಕು. ಏನು ಮಾಡೋದು? ಲೇಖನ ಇದೆಯಾ? ನೀವಿದ್ರು ಕೊಡುವುದಿಲ್ಲ ನೀವು. ಬೇಡ ಬಿಡಿ, ಯಾರು ಕೊಡಬೇಕಾದಿಲ್ಲ. ಹೀಗೆ ನೋಡಿ, ಈಗ ಹೊತ್ತು ಕಳೆದ ಬಂದ ಬಳಿಕವನ ಕುಲಶೀಲ ವಯೋವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷಯ ಪಾಲಕಿಗೆ ಮುಗಿಸುವಂತೆ ಉತ್ತರ. ಹೌದು.
ಸರಿ ಆಯ್ತು. ಈಗ ಕಣ್ಣಿಗೆ ಹಚ್ಚಿದ ಕಪ್ಪು, ಕೈಗೆ ಬೆಳೆಸಿದ ಉಗುರು ತಿದ್ದಿದ್ದೇನಂತೆ. ನಾನು ನನ್ನ ಊರಿಗೆ ಹೆಣ್ಮಕ್ಳಿಗೆಲ್ಲ ಹೇಳೋದು, ಸರಿ ಉಗುರು ಬೆಳೆಸಿ ಏನು ಕಣ್ಣಿ ಸಮ ಕಪ್ಪು ಹಚ್ಕೊಳ್ಳಿ, ಯಾರು ಬೇಕಾದ್ರೆ ಏನು ಬೇಕಾದ್ರೆ ಹೇಳಿ. ಇಡ್ತಾ ತೆಗೆದಾಗಿದೆ ಈಗ ಬೇಕಾದ್ರೆ ನಾಳೆ ಅಂದ್ರೆ ನನ್ನ ಗಂಡ ಆಗುದಿವ್ರೆ ಅಲ್ವಾ. ಸುಂದರ ತವ ಮುಖ ಎಂದಿಗೆ ತೋರುವೆ ಎಂದೆನು ತಲೆ ಸುಮಗಂಧಿನಿಯೋ. ಸುಂದರ ತವ ಮುಖ ಎಂದಿಗೆ ತೋರುವೆ ಎಂದೆನು ತಲೆ ಸುಮಗಂಧಿನಿಯೋ. ಚಂದದಿ ಪುಷ್ಪವ ಕೊಯ್ಯುತ್ತಲಂದು, ಚಂದದಿ ಪುಷ್ಪವ ಕೊಯ್ಯುತ್ತಲಂದು ಇಂದು ಹಾಸನಿಗೆ, ಇಂದು ಹಾಸನಿಗೆ ಚೆಲ್ಲಿದಳು. ವಿಜಯ ಮೊಮ್ಮಜ ಕೇಳುದೈ ಚಂದ್ರಹಾಸ ಅಬುಜ ಮಿತ್ರಗ ಪರನ್ನ ಕೈದಲ್ಗೆ ನಿದ್ರೆಯೌ ತ್ಯಜಿಸಿ ಮಗ ತೊಳೆದು ಮುಕ್ಕುಳಿಸಿ ಕರ್ಪೂರ ವೀಳ್ಯವಗೊಂಡು ಬಳಿಕ ನಿಜವಾಜಿಯಂ ಏರಿ ನಡೆ ತಂದನಾಗ ಜವದಿ. ಅಪ್ಪ ತಂಗಾಳಿಗೆ ತಲೆಯೊಡ್ಡಿ ಮಲಗಿದ್ದ ಹೌದು, ಗಾಢ ನಿದ್ರೆ ಆವರಿಸಿ ಬಿಟ್ಟಿತ್ತಲ್ಲ. ನಿದ್ರೆಯಲ್ಲಿ ಏನೇನೋ ಸುಂದರವಾದಂತಹ ಸ್ವಪ್ನಗಳನ್ನು ಕಂಡದ್ದು ಸುಳ್ಳಲ್ಲ, ಈಡೇರುವುದಕ್ಕೆ ದೇವರ ಅನುಗ್ರಹವೂ ಬೇಕು ತಾನೆ. ಅಯ್ಯಯ್ಯೋ, ಈಗ ನಾವು ನೋಡ್ತಾ ಇದ್ದದ್ದು ಸೂರ್ಯ ನಡುನೆತ್ತಿಯನ್ನು ದಾಟಿ ಕೆಲವಷ್ಟು ದೂರ ಹೋಗಿದ್ದಾನೆ. ಹಾಗಿದ್ರೆ ಆದಷ್ಟು ಬೇಗ ಕುಂತಳನ್ನು ಸೇರಿಕೊಳ್ಬೇಕು ಬೇಡವೋ? ಹಾಗಾಗಿ ಹರಿತಿರುವಂತಹ ಸರೋವರಕ್ಕೆ ಇಳಿದು ಕಾಲ್ಮಗವನ್ನು ತೊಳೆದು ನೀರನ್ನು ಕುಡಿದು ಕುಂತಳತ್ತ ಸಾಗುತ್ತೇನೆ. ಆ ಸಮಯದೊಳಗೆ ರಾಜಾಸನದಿ, ಆ ಸಮಯದೊಳಗೆ ರಾಜಾಸನದಿ ಮದನನೆ ಆಸುಗುಣ ಏರಿರಲು ವಾಸವನ ತೆರದಿ, ಆಸುಗುಣ ಏರಿರಲು ವಾಸವನ ತೆರದಿ. ಸ್ವಾಮಿ, ನಮ್ಮ ಪರಿಚಯ ಆಯ್ತು. ನಾವಿಲ್ಲಿಯ ಪ್ರಧಾನಮಂತ್ರಿ. ನೀವು ಯಾಕೆ ಗಾಬರಿ ಆಗ್ತೀರಿ ಸ್ವಾಮಿ? ಅದೃಷ್ಟ ಒಂದಿದ್ರೆ ಪಾನೀಯ ಮಾರುವವನು ಪ್ರಧಾನಿ ಆಗ್ತಾನೆ. ನಾವು ಹಾಗಲ್ಲ, ನಾವು ಅನಿವಾರ್ಯ ಪ್ರಧಾನಮಂತ್ರಿ ಆದವರು. ನಾನು ಪ್ರಧಾನಿ ಆದದ್ದು ನನಗೇ ಆಶ್ಚರ್ಯ ಸ್ವಾಮಿ. ಯಾವಾಗಲೂ ನನ್ನ ತಂದೆ ನನ್ನನ್ನು ಕಂಡಾಗ ಆಡುವ ಮಾತೇನು? ಏ ಹೆಡ್ಡ ಗಣಗಾಂಪ, ಪಿತೃಭಕ್ತಿ ಅಂದ್ರೆ ಏನು, ಕಲಿ ಮಗನೇನು. ನನ್ನ ಪಿತೃಭಕ್ತಿ ಅದೆಷ್ಟು ಹಿರಿದಾದದ್ದು ನಮ್ಮ ಅಪ್ಪನಿಗೆ ಗೊತ್ತಿಲ್ಲ. ಲೋಕದ ಮಕ್ಕಳು ತಂದೆ ಸತ್ತಾಗ ಒಂದು ಬಿಂದು ನೀರು ಬಾಯಿ ಬಿಡುವುದು. ನಾನು ಹಾಗಲ್ಲ, ನಾಳೆ ನಮ್ಮ ಅಪ್ಪಯ್ಯ ಸಾಯ್ಲಿ ಒಂದು ಕೊಡ ನೀರು ಬಾಯಿಗೆ ಹೊಯ್ತೇನೆ, ಅಷ್ಟು ಹಿರಿದಾದ ಪಿತೃಭಕ್ತಿ. ಅಂತಹ ನಾನು ನನ್ನನ್ನು ನನ್ನ ತಂದೆಯವರು ಕರೆದು ಚಂದನಾವತಿಯವರೆಗೆ ಹೋಗಿ ಬರ್ತೇನೆ, ಅಲ್ಲಿಯವರೆಗೆ ಪ್ರಧಾನಿ ಪಟ್ಟ ನಿನಗೆ. ಹಾಗಾಗಿ ಹೇಳಿದ್ದು ಅನಿವಾರ್ಯಕ್ಕಾದದ್ದು ಎಂದು. ಇದನ್ನು ದಕ್ಕಿಸಿಕೊಳ್ಳಲೇಬೇಕು. ಏನಂತೆ ಏನಂತೆ? ಓಯ್ ಮತಂದ್ರಾಯರೇ, ಹಾ, ನಿಮ್ಮನ್ನು
ಕಾಣುವುದಕ್ಕೆ ಚಂದ್ರಾವತಿಯಿಂದ ಚಂದ್ರಾಸನವರು ಬಂದಿದ್ದಾರೆ ನೋಡಿ. ಬನ್ನಿ 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 ಬನ್ನಿ. ತ್ವರಿತದಿ ನಾಡೆ ತಂದು ಹೊರಬಾಗಿಲೊಳಗಿರ್ಪ ವರಚಂದ್ರಹಾಸನನು ಕರವಿಡಿಯುತ್ತ ಸತ್ಕರಿಸಿ ಪೀಠವನಿತ್ತು ಹರುಷ ತೋಳಿಂತೆಂದನು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಚಂದ್ರಾವತಿ ಚಂದ್ರಹಾಸ ಎನ್ನುವುದರ ನನ್ನ ಹೆಸರು. ಎಲ್ಲೋ ಕೇಳದಂತಿದೆ. ಬಹುಶಃ ನಮ್ಮಷ್ಟು ಪ್ರಚಾರಕ್ಕೆ ಬಿದ್ದ ಜನ ಅಲ್ಲ. ಅಲ್ಲ 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 ಇದು ಮದನ್ ರಾಯರು ಅಂತ ಹೇಳಿದ್ರೆ ನೀವೇ ತಾನೆ? ನಾನೇ. ನಿಮ್ಮನ್ನೇ ಕಾಣುವುದಕ್ಕೆ ಬಂದದ್ದು. ಏನು ವಿಶೇಷ? ನಿಮ್ಮ ತಂದೆಯವರು ನಮ್ಮ ನಾಡಿಗೆ ಬಂದಿದ್ರು. ಹಾ, ಅವರೊಂದು ಲೇಖನವನ್ನು ಕೊಟ್ಟು ಕಳುಹಿದ್ದಾರೆ. ಕೊಡಿ. ನಿಮ್ಗೆ ಕೊಡಬೇಕು ಅಂತ. ಅದು ಗುಟ್ಟಿನ ಲೇಖನವಂತೆ. ಹಾಗಾಗಿ ನನ್ನ ಉತ್ತರ ಇದನ್ನು ಉಂಟು ನೋಡಿ. ರಾಜಕೀಯದ ರಹಸ್ಯವಾದ ಲೇಖನ. ನಮ್ಮ ಅಪ್ಪನ ಗಂಟು ಅದು ಅಲ್ವಾ? ಅದನ್ನ ನಮಗೆ ದಕ್ಕುದು, ಮಗನಿಗೆ ಸೇರ್ಬೇಕಲ್ಲ. ಹೌದು ಹೌದು. ಆದ್ರೆ ಒಂದು ರಹಸ್ಯವಾದ ಲೇಖನ ಅಂತಾದ ಮೇಲೆ ಹೌದು, ಯಾರು ಇಲ್ಲದಲ್ಲಿ ವಾಚಿಸಬೇಕು. ಇದ್ದವರಿಗೆ ಒಂದು ವ್ಯವಸ್ಥೆ ಮಾಡಬೇಡವಾ? ಮಾಡಿದ್ರೆ ಒಳ್ಳೇದು. ಬಂದಂತ ಇವರನ್ನ 3ನೇ ಮಾಳಿಗೆಯ 4ನೇ ಕೋಣೆಗೆ ಹಾಕಿ 5 ಜನ ಕತ್ತಿ ಹಿಡ್ಕೊಂಡು ನಿಂತ್ಕೊಳ್ಳಿ. ನಾನೇನು ಅಪರಾಧ ಮಾಡಲಿಲ್ಲ. ನಿಮ್ಮ ರಕ್ಷಣೆಗೆ ಇದು. ಹೌದಾ? ಭಯ ಪಡಬೇಕಾದ ಅಗತ್ಯ ಇಲ್ಲ. ಬೇಕಾದ್ರೆ ಕರೆಸಿಕೊಳ್ತೇವೆ. ಹಾಗಿದ್ರೆ ಸಂತೋಷ. ಏನು ಬರೆದಿರಬಹುದು? ಶ್ರೀಮತ್ ಸಚಿವ ಶಿರೋಮಣಿ. ನನ್ನ ಜನ್ಮ ಸಾರ್ಥಕ ಆಯ್ತು ನೋಡಿ. ಹೆಡ್ಡ ಗಣಗಾಂಪ ಕೋಣ ಅಂತ ಕರೆಯುವ ಅಪ್ಪಯ್ಯ ಶ್ರೀಮತ್ ಸಚಿವ ಶಿರೋಮಣಿ ಅಂದ. ಅಲ್ಲ, ಧರ್ಮಕ್ಕೆ ಹೊಗಳುವ ಅಲ್ಲ, ಏನೋ ಇದ್ದಿರ್ಬೇಕು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ, ಅವನನ್ನೇ ಅವ ಹೊಗಳಿಕೊಳ್ಳುದು. ವಿಷಯ ಏನು? ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೀಂ ತನ್ನ ಮಗನ ಬಂದು ಬಳಕೆಯನ್ನು ಕುಲಶೀಲ ವಿತ್ತ ವಿದ್ಯಾವಯವ ವಿಕ್ರಮಗಳನ್ನು ನೋಡದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಿಗೆ ಉತ್ತರಬಹುದು. ಸರಿ, ಅನುಜಕ್ಕೆ ಬನ್ನು ಸಮ ಎನಿಸುವವರನು ಅನುಜಗಿವನು ಸಮ ಎನಿಸುವವರನಗ ಮನುಮತ ಪ್ರತಿರೂಪ ಘನಮಗಿ ಮನು ಇವನನ್ನು ಪೊಗಳಲವುದೇ ಅನುಜಯ ಈಯುವೆನು. ದಕ್ಷತೆಯನ್ನು ಪರೀಕ್ಷಿಸುವುದಕ್ಕಾಗಿ ನನ್ನ ತಂದೆಯವರು ಒಡ್ಡಿದಂತಹ ಮಹತ್ ಕಾರ್ಯ. ಇದರಲ್ಲಿ ನಾನು ಯಶಸ್ವಿಯಾಗಲೇಬೇಕು. ಹೆಣ್ಣನ್ನ ಮದುವೆ ಮಾಡುವಾಗ ಯೋಚಿಸಬೇಕಾದ್ದೇನು? ಕುಲ, ಗುಣ, ರೂಪ, ವಿದ್ಯಾರ್ಹತೆ. ಕುಲ ಅಪ್ಪನಿಗೆ ಆದಿತ್ತು ಅಂದ್ಮೇಲೆ ನಮ್ಮ ತೊಂದರೆ ಇಲ್ಲ. ರೂಪ ನನ್ನಷ್ಟಿಲ್ಲದೆ ಇದ್ರು ನನ್ನ ತಂಗಿಗೆ ಸಾಕು. ಇನ್ನು ವಿದ್ಯಾರ್ಹತೆ, ಆಡುವ ಮಾತು ಕೇಳಿದ್ರೆ 4 ಅಕ್ಷರ ಓದ್ದವನಾಗಿ ಕಾಣುವುದು ಹೌದು. ಕೊನೆಯದಾಗಿ ಗುಣ, ನಮ್ಮ ಒಡನಾಟ ಕೆಲವು ಕಡಿಮೆ ಆದರೆ 4 ದಿವಸದಲ್ಲಿ ನಮಗೆ ಬೇಕಾದ್ದಲ್ಲ ಅವ್ರಿಗೆ ಕಲಿಸ್ಕೊಳ್ತೇವೆ ನಾವು. ಇನ್ನಾಗಬೇಕಾದ್ದು ಮದುವೆ ಮಾಡಿಸಿ ನಮಗೆ ಅಭ್ಯಾಸ ಇಲ್ಲ. ಪುರೋಹಿತರು ಅವಸರವಾಗಿ ಕರೆದೆ, ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ. ಓಡಿ ಬಂದೆ. ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು, ಅದು ಬಹಳಷ್ಟು ಕಷ್ಟ. ಯಾಕೆ? ನಮ್ಮ ಮುಖ ಅಂದ್ರೆ ದೊಡ್ಡ ಮಾವಿನಕಾಯಿ ಅಷ್ಟು ದೊಡ್ಡದುಂಟು. ಇದರಲ್ಲಿ ಚಪ್ರ ಹಾಕುವುದಲ್ಲಿ, ಒಲೆ ಹೂಡುವುದಲ್ಲಿ, ಚೆರಿಗೆ ಇಡುವುದಲ್ಲಿ, ಬಾಯಿ ಮೇಲೆ ಚೆರಿಗೆ ಇಟ್ಟು ಮೂಗಿ ಕಟ್ಟಿಗೆ ಸೇರಿಸುವ ಆಲೋಚನೆಯ. ಅಯ್ಯೋ, ನಿಮ್ಮ ನೇತೃತ್ವದಲ್ಲಿ. ಓ, 1,000 ಆಗಿದೆ ಮಾಡಿಸಿದ್ದು. ಹೌದು. ಈಗ ಮದುವೆ ಯಾರಿಗೆ ನಿನ್ಗ? ನಿಮಗೆ ವಿಷಯವೇ ಗೊತ್ತಿಲ್ವ? ಹಾಗೆ ಏನು? ಮೊನ್ನೆ ನಮ್ಮ ಅಪ್ಪಯ್ಯ ಹೋದ್ರಲ್ಲ. ಏನಾಗಿ ಹೋದ? ಹೇಗೆ ಹೋದ? ಮೊನ್ನೆ ಸಿಕ್ಕಿದ್ದ, ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದ. ಹೋದ್ನಿ. ಆಡಿದ್ದು ಕೆಟ್ಟ ಗಳಿಗೆ ಆದ್ರೆ ಹಾಗೆ ಆದ್ರೂ ಅದು ಓದಿತ್ತು. ಅಂದ್ರೆ ಕುಂತಳದಿಂದ ಚಂದನಾವತಿಗೆ ಹೋದ. ಹಾಗ ಮತ್ತು ಹೋದ್ರು ಅಂದ್ರೆ ನಾನೇನು ತಿಳ್ಕೊಳ್ಳೋದಯ್ಯ? ಒಂದು ಲೇಖನ ಕಳುಹಿದ್ದಾನೆ. ಏನೇನು? ಓಲೆ ತಂದವನಿಗೆ ತಂಗಿ ಕೊಟ್ಟು ಮದುವೆ ಮಾಡಿಸಬೇಕು. ನಿನ್ನ ಅಪ್ಪಯ್ಯನಿ ಬೇರೆ ಜನವೇ ಸಿಗ್ಲಿಲ್ವಿ? ಏನು? ದಾರಿ ಮೇಲೆ ಹೋಗೋ ದಾಸೈನಿ ಕೊಡಬಹುದಾಗಿತ್ತು. ಓಲೆ ತಂದವನಿಗೆ ಕೊಡುವುದೇ? ಓಲೆ ತಂದವ ಯಾರು? ಚಂದನಾವತಿ ಅರಸ ಚಂದ್ರಹಾಸ ಎನ್ನುವ ಮಾತ. ಓ, ಹಾಗೆ. ಹೌದು. ನಿಮ್ಮ ಕರೆಸಿದ ಕಾರಣ ಏನು? ಒಂದು ಮುಹೂರ್ತ ನೋಡ್ಬೇಕು. ಮುಹೂರ್ತ? ಹೌದು. ಮದುವೆಗೆ? ಹೌದು. ಮುಹೂರ್ತ ಸದ್ಯ ಈಗ ಇನ್ನು 3 ತಿಂಗಳಿಲ್ಲಲ್ಲ. ಪುಸ್ತಕದಲ್ಲಿ ಇಲ್ಲದೆ ಇರಬಹುದು, ನಿಮ್ಮ ಮಸ್ತಕದಲ್ಲೂ ಇಲ್ವೋ?
ಮಸ್ತಕದಲ್ಲಿ ಇದ್ರೆ ಆದಷ್ಟು ತ್ವರಿತಗತಿಯಲ್ಲಿ ಮದುವೆ ಆಗಬೇಕೆ? ಬರೆದಿದ್ದಾನೆ ಅಪ್ಪಯ್ಯ. ಏನಂತ ಬರೆದಿದ್ದಾನೆ? ಹೊತ್ತುಗಳಿಯದೆ ಬಂದ ಬಳಿಕ ಬಂದ ಕುಲಶೀಲ ವಿತ್ತ ವಿದ್ಯಾವಯ ವಿಕ್ರಮಗಳನ್ನು ನೋಡುತ್ತಿದ್ದ ಕೊಡುವೆ. ಉಸಿರು ಬಿಟ್ಕೊಂಡು ಮಾತಾಡ್ಬೇಕು. ಯಾಕೆ? ಅಕಸ್ಮಾತ್ ಎಲ್ಲಿಯಾದ್ರೂ ಉಸಿರುಗಟ್ಟು ಹೋಗಿ ಗೋಟಕ್ ಅಂದ್ರೆ ನಾನೇ ಯಾರಲ್ಲಿ ಕೇಳುವುದು? ಯಾಕೆಂದ್ರೆ ನಾನು ಕಂಠಪಾಠ ಮಾಡದ್ದಾದ್ರಿಂದ ಲಕ್ಷ ಆಚೆ ಈಚೆ ಹೋಗ್ಬಿಟ್ರೆ ಮರ್ತೋಗ್ತದೆ. ಮತ್ತೆ ಪುನಃ ಪ್ರಾರಂಭದಿಂದ ಶುರು ಮಾಡಬೇಕಾಗ್ತದೆ. ಆದ್ರಿಂದ ಹೊತ್ತುಗಳೇನು ಬಂದ ಬಳಿಕ ಹೌದು ಮಾಡಿಸಬೇಕು. ಆಲೋಚನೆ ಮಾಡಬೇಕಾದದಿಲ್ಲ. ಬರುವಾಗ ಮುಹೂರ್ತ ನೋಡ್ಕೊಂಡೇ ಬಂದಿದ್ದೇನೆ. ಇವತ್ತು ಬಿಟ್ಟರೆ ಇನ್ನು 3 ತಿಂಗಳಿಲ್ಲ ಅಂತ ಹೇಳಿ. ಇವತ್ತುಂಟ? ಇವತ್ತುಂಟು. ಇದು ಆಯ್ತಲ್ಲ ಮದುವೆ? ಹೌದು ಮದುವೆ. ಹುಡುಗನಿಗೆ ಗೊತ್ತುಂಟ? ಅವನಿಗೆ ಗೊತ್ತಿಲ್ಲ. ಮತ್ತೆ ಯಾರಿಗೆ ಮದುವೆ ಮಾಡಿಸ್ತಿ? ಹೋಗಲಿಲ್ಲ, ಇದ್ದಾನೆ. ಎಲ್ಲಿದ್ದಾನೆ? ಚಂದನಾವತಿಯವರನ್ನು ಬರ ಹೇಳಿ. ನಮಸ್ಕಾರ. ನೀವು ಬಂದದ್ದು ಬಹಳ ಸಂತೋಷ ಆಯ್ತು. ಅಪ್ಪಯ್ಯ ಲೇಖನ ಕಳುಹಿದ್ನಲ್ಲ, ಹೌದು. ಬಂದಂತ ನಿಮ್ಮ ಕೊರಳಿಗೆ ಒಂದು ಕುಂಟೆ ಕಟ್ಟು ಬಿಡಿ ಅಂತ ಹೇಳಿದ್ದಾನೆ. ಅಲ್ಲ, ನಮ್ಮ ಊರಲ್ಲಿ ಕಳ್ಳ ದನಕ್ಕೆ ಕುಂಟೆ ಕಟ್ಟುವಂತಹ ರೂಢಿ ಉಂಟಪ್ಪ. ಹಾಗಲ್ಲ, ಬೇಲಿ ಹಾರುವ ದನಗಳಿಗೆಲ್ಲ ಕುಂಟೆ ಕಟ್ಟುವುದುಂಟು. ಹೌದು. ಆದ್ರೆ ನಿಮ್ಮ ಕುತ್ತಿಗೆ ಕುಂಟೆ ಕಟ್ಟುವುದಂದ್ರೆ ಏನು? ಅದರ ಧ್ವನಿ ಬಂದಂತ ನಿಮಗೆ ತಂಗಿಯನ್ನ ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಹೇಳಿದ್ದಾನೆ. ಹೌದಾ? ತಂಗಿಯನ್ನು ಕೊಟ್ಟು ಹುಡುಗಿ ನೋಡ್ಬೇಕಾ ಬೇಡವೋ? ಹೇಗಿದ್ದಾಳೋ ಏನೋ, ಬಹುಶಃ ಕುಂಟಿಯೋ ಕುರುಡಿಯೋ? ಪುರೋಹಿತ್ರೆ, ಅನುಮಾನ ಬರುವ ಸಹಜ ಅಲ್ಲವೇ? ಈಗೀಗ ಲೋಕದಲ್ಲಿ ಆ ಪದ್ಧತಿ ಬೆಳೆದು ಹೋಗಿದೆ. ತಂಗಿಯನ್ನು ತೋರಿಸುವುದು, ಅಕ್ಕನಿ ಮದುವೆ ಮಾಡಿಸುವುದು. ಹೌದು, ಸಂಶಯ ಬೇಡ. ಕೂತ್ಕೊಳ್ಳಿ. ಯಾರಲ್ಲಿ ತಂಗಿಯನ್ನ ಬರ ಹೇಳಿ. ತಂಗಿ. ಅಣ್ಣ. ಓ ತಂಗಿ. ಏನಣ್ಣ? ಮದುವೆ ಬಂತು. ಮದುವೆ ಅಣ್ಣ, ಅತ್ತಿಗೆ ಹೇಗಿದ್ದಾಳೆ? ಉದ್ದ ಇದ್ದಾಳೋ, ಕುಳ್ಳಗಿದ್ದಾಳೋ, ದಪ್ಪಗಿದ್ದಾಳೋ, ತೆಳ್ಳಗಿದ್ದಾಳೋ, ಕಪ್ಪಗಿದ್ದಾಳೋ, ಬೆಳ್ಳಗಿದ್ದಾಳೋ? ಪುರೋಹಿತ್ರೆ, ಇದು ಹೆಚ್ಚಿನ ಮನೆಯಲ್ಲೆಲ್ಲ ಹೀಗೆ. ಏನು ತಂಗಿಯಾದವಳು ಹಾಗೆ ಕೇಳುವುದು ಯಾಕೆ? ಪುರೋಹಿತ್ರೆ, ಎಲ್ಲ ಮನೆಯಲ್ಲಿಯೂ ಹಾಗೆ. ಅಣ್ಣ ಅತ್ತಿಗೆ ಬರುವುದು ಯಾವಾಗ, ಅತ್ತಿಗೆ ಬರುವುದು ಯಾವಾಗ ಅಂತ ಕೇಳುವುದು. ಅತ್ತಿಗೆ ಮನೆಗೆ ಬಂದ್ಲೋ ನಾದಿನಿ ಕೈಯಲ್ಲಿ ಸುತ್ತಿಗೆ ಬಂತು ಅಂತ ಲೆಕ್ಕ. ಸುಧಾರಿಸ್ಲಿಕ್ಕೆ ಒಬ್ಬ ಅಣ್ಣ ಸಾಕಾಗುದಿಲ್ಲ. ಪುರೋಹಿತ್ರೆ, ನಾ ಹಾಗಲ್ಲ. ನಿನ್ನ ಮಟ್ಟಿಗೆ ಹೇಳಿದ್ದ ಅಲ್ವೇ? ಮತ್ತೇನು? ಮದುವೆ ನನಗಲ್ಲ, ಮತ್ತೆ ನಿಮಗ. ನಮಗ ಇದ್ದದ್ದನ್ನು ನೋಡ್ಲಿಕ್ಕೆ ಇಬ್ರು ಸೊತ್ತಿಲ್ಲ. ಇನ್ನೂ ಮದುವೆ ನಮಗೆ? ಯಾರಿಗಣ್ಣ? ನಿನಗೆ. ನನಗೆ? ನನಗಿಷ್ಟು ಬೇಗ ಮದುವೆ ಬೇಡ. ಸಾಯಲ್ಲವರೆಗೂ ಇಲ್ಲೇ ಅನ್ನ ತಿನ್ಕೊಂಡು ಸಾಯೋದಂತ. ಹಾಗಲ್ಲ ಪುರೋಹಿತ್ರೆ. ಮತ್ತೆಂತದೆ? ಅಪ್ಪಯ್ಯ ಬೇರೆ ಇಲ್ಲ. ಎಂತ ಪಿಯ ಹೌದಾ? ಇಂಥ ಪುರೋಹಿತರು ಹೇಳಿದ ಮಾತು ಕೇಳಿಲ್ವಾ? ಏನು? ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ. ಹಿರಿಯ ಅಣ್ಣ ತಂದೆಗೆ ಸಮಾನ. ಆದ್ರಿಂದ ಅಣ್ಣ ಇದ್ರೆ ಸಾಕಾಗ್ತದೋ? ಅಪ್ಪನಿಗೆ ಮದುವೆ ಅಲ್ಲ, ನಿನಗೆ? ಓ, ಹುಡುಗನನ್ನು ನೋಡ್ಬೇಕು ಅಂತ. ಯಾವುದೇ ಹೆಣ್ಣಿಗಾಗ್ಲಿ ಮದುವೆಯಾಗುವ ಮೊದಲು ಒಮ್ಮೆ ವರನನ್ನ ಕಾಣಬೇಕೆ.